ಮದುವೆ ಮಾಡಿದ್ದಾರೆ ಡಯ್ಯ. ಅವರೇ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಬಂದವ್ರೆ. ಮದುವೆ ಆಗೈತೆ. ನಾನೇನು ಹಿಂಗೆ ತಲೆ ಎತ್ತಿ ಸಮೇತ ನೋಡಲಿಲ್ಲ. ಲಾಸ್ಟ್ ಯಾವಾಗಲೇ ನನ್ನ ಮುಂದೆ ಬಂದರು, ನಾನು ಅವಾಗ ತಲೆ ಎತ್ತಿ ಸಮೇತ ನನ್ನ ಕಣ್ಣಾಗೂ ಸಮೇತ ನಾನು ನೋಡಲಿಲ್ಲ ಡಯ್ಯ. ನೋಡಿ ಏನಾಗಬೇಕಾಗೈತೆ ಹೇಳು. ನಾನು ತಳಿದ್ರು ಒಂದೇ ಸತ್ರು ಒಂದೇ. ಥೂ ಬಿಡು. ನೋಡಿ ಏನಾಗಬೇಕಾಗೈತೆ. ಅವಳಿಂದ ನಮ್ಗೆ ಏನಾಗಬೇಕಾಗಿಲ್ಲ, ಮರ್ತ್ಕೊಬಿಟ್ಟಿದ್ದೀಗಳಪ್ಪ. ಮಕ್ಕಳಿಲ್ಲ ಅಂತ ತಿಳ್ಕೊಂಬಂದು ಸುಮ್ಮನಿರು ಸಾಕು. ನಮ್ಮ ಇವನು ಒಬ್ಬನೇ ಸಾಕಾನ. ನಮ್ಮ ಸೊನ್ನೆ ಅಣ್ಣನ ಮಗನ ಒಬ್ಬನೇ ಸಾಕಿದ್ರೆ ಆಯ್ತು ಬಿಡು. ಏನು ಮಾಡೋದಪ್ಪ ನಮ್ಮ ಹಣೆ ಬರ. ಅವನಿಲ್ಲಗೊಂದು ಮಕ್ಕಳಾಗಿದ್ರೆ ಸಾಕಾಗಿತ್ತು, ಅವನಿಗೂ ಆಗಲಿಲ್ಲ ಪಾಪ. ಅವಳ ದಿವ್ಯಮ್ಗೊಂದು ಆಗಿದ್ರೆ ಸಾಕಾಯ್ತತ್ತ. ಹೆಂಗ ಚೆನ್ನಾಗಿರ್ತಿದ್ವತ್ತ. ನಮ್ಗಿಲ್ದಿದ್ರು ಒಟ್ಟೆ ಅವ್ರನ್ನೇ ನಮ್ಮ ಮಕ್ಕಳು ಅಂತ ಸಾಕ್ಯಣತ್ತ ಚೆನ್ನಾಗಿರ್ತಿದ್ವಿ. ಏನು ಮಾಡೋಕ್ಕಾಗಲ್ಲ. ಇವ ನಮ್ಮ ಅಣ್ಣಗೂ ಒಬ್ಬನೇ ಮಗ ಅಲ್ಲ, ಒಬ್ಬನೇ ಸಾಕ್ಯಂಬದು. ನಮಗೆ ಜಿಮ್ಮಿಗೂ ಒಬ್ಬನೇ ಮಗ, ಎಲ್ಲರಿಗೂ ಒಂದೊಂದೇ. ಅದಕ್ಕೆ ಮತ್ತೆ ಇಬ್ಬರು ಮೂವರು ಇರಬೇಕು ಅಂಬೋದು. ಒಬ್ಬೊಬ್ಬರೇ ಅಂದರೆ ಭಾಳ ಒಂಥರ ತಲೆ ಕೆಟ್ಟಂಗೆ ಆಗುತ್ತೆ. ಈಗ ನೋಡಿ ಇಂಥ ಮಾಡಿದ್ರೆ ನಮ್ಗೆ ಜಿಮ್ಮಿಗೆ ಆದರೂ ಇನ್ನೊಂದು ಗಂಡು ಪಾಪನೋ ಹೆಣ್ಣು ಪಾಪನೋ ಇದ್ದಿದ್ರೆ ತಂದು ಸಾಕಬೋದಾಗಿತ್ತು. ಈಗಾಳೆ ಅವಳು ಇದ್ರಿಗೆ ನಮ್ಮ ಗೆಜ್ಜಿಂಬೆ ಮಗನಿಗೆ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡಿ ಅವಳಿಗೆ ಚೆನ್ನಾಗಿ ಒಟ್ಟು ಕಣೆ. ನಾವೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಬರೋ ಅಂಥ ಸೊಸೆನೇ ನನ್ನ ಮಗಳು ಅಂತ ತಿಳ್ಕೊಂಡು ಹೆಂಗೆ ದಿವ್ಯಮ್ಮನ ಇವರು ವೀಣಾರು ಅಪ್ಪ ಅಮ್ಮಯ್ಯ ಹೆಂಗೆ ಇದು ಮಾಡ್ತಾಯಿದ್ದಾರೆ, ಆಗ ಹಂಗೆ ಚೆನ್ನಾಗಿ ನೋಡ್ಕೊಂತಾರೆ. ಹೆಂಗೆ ಹುರ್ಕೊಂಬ್ತಾ ಇದ್ದಾಳೆ ವೀಣಾ. ನೋಡೋ ನಮ್ಮ ಅಪ್ಪ ನಮ್ಮಮ್ಮ ನನ್ನ ನೋಡ್ಕೊಂಬಲ್ಲ, ಅವ್ರನ್ನ ನೋಡ್ಕೊಂತಾರೆ ಅಂತೇಳಿ ಸಖತ್ತು ಹುರ್ಕೊಂಬ್ತಾ ಇದ್ದಾಳೆ. ಆಗ ಹಂಗೆ ಹುರ್ಕೋಬೇಕು. ಹಂಗೆ ಮಾಡ್ಬೇಕಷ್ಟೆ. ನಮ್ಮ ಗೆಜ್ಜಿಂಬೆ ಮಗನಿಗೆ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡಿ ಚೆನ್ನಾಗಿ ನೋಡ್ಕೋಬೇಕು ನಾವು. ನಾನು ಹಂಗೆ ಅಂದ್ಕೊಂಡಿರೋದು. ಇವಾಗ ನಮ್ಮ ಗೆಜ್ಜೆಮ್ಮ ಮಗನಿಗೆ ಮದುವೆ ಮಾಡಿ ಚೆನ್ನಾಗಿ ನೋಡ್ಕೋಬೇಕು ಅಂತ. ಎಲ್ಲ ಶೈಲಿದು ಅಲ್ಲಲ್ಲಿ ತಮ್ಮಂದು ಎಲ್ಲಾರ್ದು ನಾಟಕ. ಅಲ್ಲಿ ನೋಡಲ್ಲ, ಅಲ್ಲಿ ಬರ್ತಾ ಇದ್ದಾಳೆ ಆ ಶೈಲಿ. ನೋಡು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾಳೆ ಇಲ್ಲಿ ನಮ್ಮ ಮುಂದೆ. ನಾವ್ಯಾಕೆ ಎದ್ದೋಗೋಣ, ಅವರೇ ಹೋಗ್ಲೇಳು ಬೇಕಿದ್ರೆ. ನಾವ್ಯಾಕೆ ತಲೆ ಕೆಡಿಸ್ಕೊಂಬಕ್ಕೋ ಅನ್ನೋ ತಲೆನೇ ಕೆಡಿಸ್ಕೊಬೇಡ ಅಡ್ಡಯ್ಯ. ನೋಡಿ ಹೇಳಿರ್ತೀನಿ, ಇಬ್ಬರು ಆರಾಮಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಬದು ಬೇಡ. ನಾವಾಯ್ತು ನಮ್ಮ ಕೆಲಸ ಆಯಿತು ಅಮ್ಮಂಗಿರಬೇಕು. ನಾನೇನಕ್ಕೆ ನೋಡಕ್ಕೆ ಹೋಗೋಣ, ನನಗೆ ಅವಳು ನೋಡಿದ್ರೇ ಆಗಲ್ಲ. ನಾನು ಏನಕ್ಕೆ ನೋಡಕ್ಕೆ ಹೋಗೋಣ, ನೋಡಲ್ಲ ಬಿಡು ನಾನು. ಅವಳು ಇಲ್ಲಿ ನಮ್ಮ ಶೈಲಿದೆಲ್ಲ ಅರ್ಧ ನಾಟಕ. ಅವಳೇ ಎಲ್ಲ ನಮ್ಮನ್ನು ಬೇರೆ ಮಾತಾಡ್ಸ್ಕೊಂಡು ಬಂದ್ಲು, ಮಾತಾಡಿಸ್ಲಿಲ್ವಲ್ಲ. ಅವಳೇ ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿರೋದು ಅವಳೇನೆ. ವಾಣಿ, ನಿಂದು ರಘುದು ತುಂಬ ಚೆನ್ನಾಗಿದೆ ಜೋಡಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂದರೆ ಜೋಡಿ ಸೂಪರ್ ಆಗೈತೆ. ಇಬ್ಬರಿಗೂ ಚೆನ್ನಾಗೈತೆ ಗೊತ್ತಾ. ಹೈಟು ವೆಯ್ಟು ಆಗಿರ್ಬೋದು, ಕದರು ಎಲ್ಲ ಸೇಮ್ ಚೆನ್ನಾಗಿದೆ. ಇಬ್ರದ್ದು ಫೇಸ್ ಒಂದೇ ಥರ ತುಂಬ ಚೆನ್ನಾಗಿದೆ. ಜೋಡಿ ಮಾತ್ರ ಸೂಪರ್ ಆಗಿದೆ. ಹೇಳಿ ಮಾಡಿಸ್ದಂಗೈತೆ. ನೆನ್ನೆನೆ ಯಾರ್ಯಾರು ಬಂದಿದ್ರು ನಿಮ್ಮ ಕಡೆಗಳವ್ರೇನಾ ಎಲ್ಲನಾ ರಘು? ಹ್ಞೂನಕ್ಕ, ನಮ್ಮ ಕಡೆಗಳವರು ಅಯ್ಯೋ ಇನ್ನೂ ಕರೆದಿದ್ರು ಬೇಜಾನ್ ಬರೋರು. ನಮ್ಮ ಮಾವಾರೆಲ್ಲನ ತುಂಬ ಜನ ಬಂದಿದ್ರು, ಎಲ್ಲ ನಮ್ಮ ಕಡೆಯವರೇನೆ ತುಂಬ ಜನ ಬಂದಿದ್ದರು. ಚೆನ್ನಾಗಿ ಮದುವೆ ಆಯಿತು. ಎಲ್ಲ ನಮ್ಮಮ್ಮ ಎಲ್ಲರೂ ಅವ್ರ ಅಣ್ಣಾರನ್ನ ಅವ್ರ ತಮ್ಮಗಳ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಚೆನ್ನಾಗಿ ಮದುವೆ ಮಾಡ್ಕೊಂಬಂತು. ಮುಗೀತು ಮದುವೆ ಅಂದು ಎಲ್ಲ ಮುಗಿದ್ಬಿಡ್ತು. ನಮ್ಮ ಅಮ್ಮವ್ರ ಅಣ್ಣವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಅಯ್ಯೋ ಇನ್ನೂ ಕೆಲವ್ರನ್ನೆಲ್ಲ ಕರೆದೇ ಇಲ್ಲ. ತುಂಬ ಜನ ಇಲ್ಲೋಡು ನಮ್ಮ ಇದರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಕರೆದ್ರೆ ಒಂದು ಹೆಚ್ಚು ಕಡಿಮೆ 1000 ಜನ ಇದ್ದಾರೆ. ನಾವು ಅಷ್ಟೋ ಜನನೂ ಕರೆದಿಲ್ಲ. ಈಗ ಸುಮ್ಮನೆ ಸಿಂಪಲಾಗಿ ಮದುವೆ ಆಗಿರೋದಲ್ಲ ಶೈಲು ಅಕ್ಕ, ಅದಕ್ಕೆ ಇನ್ನೂ ಯಾರೂ ಜಾಸ್ತಿ ಜನನ ಕರೆದಿಲ್ಲ. ಗ್ರ್ಯಾಂಡಾಗಿ ನಮ್ಮ ಅತ್ತೆ ಮನೆ ಹತ್ರ ಫಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಐತೆ. ಫಂಕ್ಷನ್ ಮಾಡಿದಾಗ ಎಲ್ಲರೂ ಕರಿತೀವಿ. ಬಾ ಅವಾಗ ನೀನು. ಯಾಕಂದರೆ ಯಾರನ್ನೂ ಕರ್ಕೊಂಡು ಹೋಗಲಿಲ್ಲ. ಸಾಮೂಹಿಕ ಮದುವೆ ಆಯ್ತಲ್ಲ, ಅಲ್ಲಿಗೆ ಹೋಗಿ ಮದುವೆ ಮಾಡ್ಕೊಂಬಂದಿದ್ದು. ಅದಕ್ಕೆ ಅವರು ಅಣ್ಣ ತಮ್ಮ ಒಂದು 5-6 ಜನ ಕರ್ಕೊಂಡು ಹೋಗಿದ್ವಿ ಅಷ್ಟೇ. ಇಲ್ಲ ಅಂದಿದ್ರೆ ಇವ್ರ ಫ್ಯಾಮಿಲಿ ಕರೆದು ತುಂಬ ಜನ ಇದ್ದಾರೆ. ಇವ್ರ ಫ್ಯಾಮಿಲಿ ಎಲ್ಲ ತುಂಬ ಒಳ್ಳೆಯವರು ಗೊತ್ತಾ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಒಳ್ಳೆಯವರು. ಇಂಥ ಫ್ಯಾಮಿಲಿನ ನಾನು ಎಲ್ಲೂ ನೋಡೇ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ ಎಲ್ಲರೂ. ಮದುವೆ ಆಗೈತೆ ನೋಡಲಿ ಅಂತೇಳಿ ನಮ್ಮ ಮುಂದೆ ಬಿಲ್ಡಪ್ ಕೊಡಕ್ಕೆ ಬಂದಿದ್ದಾವೆ. ನಾವೇ ತಲೆ ಕೆಡಿಸ್ಕೊಂತಿತ್ತು. ಅಳಬಾಗೆ ತಲೆನೇ ಕೆಳತ್ಲಾಗ ನೋಡೋಕ್ಕೆ ಹೋಗ್ಬೇಡ ಕಣಪ್ಪ. ನಾನು ಕತ್ಲಾಗ ನೋಡ್ತೀನಿ, ತಲೆ ತಗ್ಗಿಸ್ಕೊಂತೀನಿ. ನಾನು ನೋಡೋದಿಲ್ಲ. ನಾನು ನೋಡಿಬಿಟ್ರೆ ಆವಾಗಲೇ ನೋಡಿಬಿಟ್ಟೆ, ನೋಡಿ ನನಗೆ ಮೈಯೆಲ್ಲ ಉರಿದ್ಬಿಡ್ತು. ನಾನು ಯಾಕೆ ಅವಳು ನೋಡೋಕೆ ಹೋಗೋಣ. ಅಯ್ಯೋ ನನಗಂತ ಮೈಯೆಲ್ಲ ಉರಿದೋಗುತ್ತೆ. ಇರೋಳೊಬ್ಳು ಮಗಳು ಜೀವನ ಹಾಳು ಮಾಡ್ಕೊಬಿಟ್ಲಲ್ಲ, ಇರೋಳೊಬ್ಳು ಮಗಳು ಅನಿಸುತ್ತೆ ನನಗೆ. ಇಬ್ಬರು ಅದೃಷ್ಟ ಮಾಡಿದ್ರಿ ಅಂತ ಅನ್ಸುತ್ತೆ. ಇಂಥ ಹೆಂಡತಿ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ದೆ, ಇಂಥ ಗಂಡನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿದ್ದೆ ಕಣೆ. ವಾಣಿ ನಿಜ ತುಂಬ ಚೆನ್ನಾಗಿದೆ. ಇಬ್ಬರಿಗೂ ಜೋಡಿ ಮಾತ್ರ ಸೂಪರಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಲ್ಲರೂ ಹಂಗೆ ಅಂತಾರೆ ಊರಾಗೆ. ಹೆಂಗೋ ಬಿಡು ಚೆನ್ನಾಗಿದ್ರಲ್ಲ, ಚೆನ್ನಾಗಿರಬೇಕು. ಹೆಂಗೋ ದೊಡ್ಡ ಫ್ಯಾಮಿಲಿಗೆ ಸೇರಿದ್ಯಾ, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ವಾಣಿ ನೀನು. ಶೈಲಕ್ಕ ನನಗೆ ಅದೇ ಇರೋದು, ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು, ಚೆನ್ನಾಗಿರ್ಬೇಕು ಅಂತಲೇ ನನ್ನ ಮನಸ್ಸಿನಾಗಿರೋದು. ಚೆನ್ನಾಗಿರ್ತೀನಿ ಶೈಲು ಅಕ್ಕ. ಆಗೋದಾಗಲಿ ಹೋಗೋದಾಗಲಿ ಏನಾಗುತ್ತೆ ಆಗಲಿ ನೋಡೋಣ. ಅಂದರೆ ದೊಡ್ಡ ಫ್ಯಾಮಿಲಿ, ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ದಾರೆ ನನಗೆ. ನನಗೆ ಅಂತಿಂಥ ಸಣ್ಣ ಫ್ಯಾಮಿಲಿ, ಸಣ್ಣ ಪುಟ್ಟದಕ್ಕೆಲ್ಲ ಲೆಕ್ಕ ಹಾಕ್ಕೊಂಡು ಸಣ್ಣ ಜನ ಅಂತಾರಲ್ಲ, ಅಂಥ ಜನಗಳು ಅಂತ ಮನೆ ಸಿಕ್ಕಿಲ್ಲ ನನಗೆ. ದೊಡ್ಡ
ದೊಡ್ಡ ಫ್ಯಾಮಿಲಿ ಸಿಕ್ಕೈತೆ, ದೊಡ್ಡ ಕುಟುಂಬ, ದೊಡ್ಡತನ ಇರೋಂತಹ ಕುಟುಂಬ ನನಗೆ ಸಿಕ್ಕೈತೆ ಅಂದಮೇಲೆ ನಾನು ಚೆನ್ನಾಗಿರ್ಕೊಂಡು ಹೋಗ್ತೀನಿ ಶೈಲು ಅಕ್ಕ. ಮತ್ತೆ ಚೆನ್ನಾಗಿರ್ಬೇಕು, ನೀವಿಬ್ರು ಚೆನ್ನಾಗಿದ್ರೇ ನೋಡೋಕೆ ಒಂಥರ ಚಂದ ಗೊತ್ತಾ, ಇಬ್ರು ಜೋಡಿ ಸೂಪರ್ ಆಗೈತೆ. ಅಯ್ಯೋ ನಮ್ಮನ್ನು ನೋಡಿ ಎಷ್ಟು ಜನ ಹುರ್ಕೊಂಡವ್ರ ಕಣ ಶೈಲು ಅಕ್ಕ. ಜಾಸ್ತಿ ನಮ್ಮನ್ನು ನೋಡಿ ಖುಷಿ ಪಡೋದ್ಕಿಂತ ನಿನ್ನಂಥವ್ರು ಯಾರೂ ಸಿಗಲ್ಲ ಅಕ್ಕ, ಹಿಂಗೆ ಹೇಳೋ ಅಂಥವ್ರು. ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳೋ ಅಂಥ ಜನ ಜಾಸ್ತಿ. ಬಿಡು, ಹೆಂಗೋ ಚೆನ್ನಾಗಿದ್ದಾರಲ್ಲ, ಹುಡುಗಿ ಪ್ರೇಮಿಗಳ್ನ ದೂರ ಮಾಡಬಾರ್ದು, ಹೆಂಗೋ ಮದುವೆ ಆಗಿದ್ದಾರಲ್ಲ, ಚೆನ್ನಾಗಿದ್ದಾರಲ್ಲ ಅಂತೇಳಿ ಒಳ್ಳೆ ಮಾತಿ ಆಡೋ ಅಂಥ ಜನ ಕಡಿಮೆ. ನಿನ್ನಂಥವ್ರೆಲ್ಲೋ 100ಕ್ಕೆ 10% ಜನ ಅಷ್ಟೇ, ಇನ್ನು 90% ನಾನು ನೋಡಿ ಹುರ್ಕೊಳ್ಳೋ ಅಂಥ ಜನಗಳೇ ಜಾಸ್ತಿ ಶೈಲು. ಬಿಡು, ಹುರ್ಕೊಂಬವ್ರೆಲ್ಲ ಏನು ಇದು ಮಾಡಲ್ಲ, ಜೋಡಿ ಮಾತ್ರ ಸೂಪರ್ ಆಗೈತೆ. ಈಗಳೆ ನಿನ್ಗೆ ಏನು ಬಂದ್ರೂ ನಾನೆಲ್ಲ ನೋಡ್ಕೊಂತೀನಿ. ನಾನು ದೊಡ್ಡಮ್ಮ ಅಂತೀನಿ, ಅಕ್ಕ ಅಂತೀನಿ. ಒಂದೊಂದ್ಸತಿ ನನಗೆ ದೊಡ್ಡಮ್ಮ ಅನ್ನೋದೇ ಮರ್ತೋಗ್ಬಿಡುತ್ತೆ ಒಂದೊಂದ್ಸತಿ. ಅದು ಯಾಕಂದರೆ ನಾವು ನಿಮ್ಮನ್ನು ಮಾತಾಡಿಸ್ತಿರ್ಲಿಲ್ವಲ್ಲ. ಅಯ್ಯೋ ಮಾತಾಡ್ಸಿದ್ರೆ ಒಂಥರ ಜನಗಳ್ದೊಂದು ಕಾಟ, ಯಾಕೆ ಮಾತಾಡಿಸ್ತೀಯ ಅವಳನ್ನ ಹಂಗೆ ಹಿಂಗೆ ಅನ್ನೋರು. ಇನ್ಮೇಲೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಬಿಡು ದೊಡ್ಡಮ್ಮ. ಅವಾಗಿಂದಲೂ ಶೈಲಕ್ಕ ಅಂತ ಅಂದ್ಕೊಂಡು ಮಾತಾಡಿಸ್ತಾ ಇದ್ದಿದ್ರೆ ಹಿಂಗೆ ಅನ್ನಿಸ್ತಾ ಇರಲಿಲ್ಲ, ದೊಡ್ಡಮ್ಮ ಅಂತ ಅಂತಿದ್ದೆ. ಆದರೆ ನನಗೆ ಶೈಲು ಅಕ್ಕ ಅಂದ ಅಭ್ಯಾಸ ಆಗ್ಬಿಟ್ಟೈತಲ್ಲ, ಹಂಗೆ ನನ್ನ ಶೈಲು ಅಕ್ಕ ಅಂತ ಹೇಳೋಣ ಅಂತ ಮನ್ಸು ಬರುತ್ತೆ ನನಗೆ, ಹಂಗೆ ಬರುತ್ತೆ, ಹಂಗೆ ಮಾತಾಡೋಣ ಅಂತ ಅನಿಸುತ್ತೆ ಶೈಲು ಅಕ್ಕ ನನಗೆ. ದೊಡ್ಡಮ್ಮನೋ ಅಕ್ಕನೋ ಏನೋ ಒಂದು ಕರಿ, ಇನ್ನೇನು ಮಾಡೋದು. ದೊಡ್ಡಮ್ಮ ಅಂತಲೇ ಕರಿ, ನಿನಗೇನು ಬಂದರೂ ನಾನು ನೋಡ್ಕೊಂತೀನಿ, ದೊಡ್ಡಮ್ಮ ಅಂತಲೇ ಕರಿತೀನಿ. ಯಾಕಂದರೆ ನೀವೇ ನನಗೆ ಉಣ್ಮೇಲಿಂದ ಅಮ್ಮ ಅಪ್ಪ ಎಲ್ಲ ನೀವೇನೆ. ಈಗ ನನಗೆ ಯಾರೂ ಇಲ್ಲ ಅನ್ನೋ ಅಂತ ಕೊರಗೆ ಇಲ್ಲ, ನೀವಿದ್ದೀರಲ್ಲ, ನೀವು ನನ್ನ ಚೆನ್ನಾಗಿ ನೋಡ್ಕೊಂತೀರಲ್ಲ, ಯಾರೂ ಇಲ್ಲ ಅನ್ನೋ ಅಂತ ಕೊರಗೆ ಇಲ್ಲ ನನಗೆ. ಇಲ್ಲ ಏನಂದ್ರು ನೀನು ಎದ್ರುಕಮ್ಮಕ್ಕೆ ಹೋಗ್ಬೇಡ, ನಾನು ಇದ್ದೀನಿ ಸರಿನಾ. ಏನು ಬಸ್ರಿ ಬಾಣಂತನ ಏನೇ ಬರಲಿ, ನಿನಗೇನೇ ಕಷ್ಟ ಬರಲಿ ನಾನು ನೋಡ್ಕೊಂತೀನಿ, ಸರಿ ಆಯಿತಾ. ನಾನೆಲ್ಲ ನೋಡ್ಕೊಂತೀನಿ, ನಿನಗೇನು ಬಂದ್ರೂ ನಾನು ನೋಡ್ಕೊಂತೀನಿ, ನೀನೇನು ಯೋಚನೆ ಮಾಡಬೇಡ. ಏನಿದ್ರು ಏನೇ ಬರಲಿ ನಾನು ನಿನ್ನ ನೋಡ್ಕೊಂತೀನಿ. ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ದೊಡ್ಡಮ್ಮ ಅಂತಂದರೆ ಅಮ್ಮನೇ ತಾನೆ, ಅದಕ್ಕೆ ನಾನು ನೋಡ್ಕೊಂತೀನಿ ಸರಿನಾ. ನಿನ್ನ ನೋಡ್ಬೇಡ ಕಾಯ್ತಿರಿ ಅಂತವಕ್ಕೆ ನಾನು ಬೇರೆ ಮಾತಾಡಿಸ್ತಿಲ್ಲ ಅಂತ್ಕೊ. ಇವಳೇ ಎಲ್ಲ ಕಣಪ್ಪ, ಇವಳಿಂದಲೇ ಹಿಂಗಾಗಿರೋದು. ಅಲ್ಲ ನಾವು ಮಾತಾಡಿಸ್ತಿಲ್ಲದಕ್ಕೆ ನಮ್ಮ ಮೇಲೆ ಸಿಟ್ಟಿಗೆ ಇವಳು ಹಿಂಗೆ ಮಾಡ್ತಿರೋದು ಇವಳಿಂದಲೇ ಕಣಪ್ಪ. ಅವನು ದತ್ತಿ ಮಾಡಿರೋದು ಇವಳೇನೆ. ಈ ಶೈಲಿ ಅಂಬಳೇನೆ, ಅವಳೇ ಮಾಡಿರೋದು. ಇವಳು ಬಿಟ್ಟರೆ ಯಾರೂ ಮಾಡಿಲ್ಲ. ಎಷ್ಟು ಚೆನ್ನಾಗಿದ್ಲು ನನ್ನ ಮಗಳು, ನಾವು ಹೇಳ್ದಂಗೆ ಕೇಳ್ಕೊಂಡು ಎಷ್ಟು ಚೆನ್ನಾಗಿದ್ದವಳಿಗೆ ಇಲ್ಲದೆಲ್ಲ ತಂದಿಕ್ಕಿದ್ಲಲ್ಲ, ಇವಳೇ ಮಾಡಿರೋದು. ಇವಳು ಬಿಟ್ಟರೆ ಯಾರು ಮಾಡಿಲ್ಲ, ನಾನು ಹೇಳ್ತೀನಿ ಕೇಳು. ಈ ಶೈಲು ಬಿಟ್ಟರೆ ಇದನ್ನು ಯಾರೂ ಮಾಡಿಲ್ಲ. ನನ್ನ ಮಗಳು ಎಷ್ಟು ಚೆನ್ನಾಗಿ ಒಬ್ಬರು ಮಾತು ಮೀರ್ತಿರ್ಲಿಲ್ಲ, ನಮ್ಮ ಮಾತು ಮೀರ್ತಿರ್ಲಿಲ್ಲ, ಹಂಗಿದ್ದವಳನ್ನ ಇಲ್ಲದೆಲ್ಲ ತಲೆ ಕೆಡಿಸಿ ಹಿಂಗೆಲ್ಲ ಮಾಡಿದಾಳಂದ್ರೆ ಇದಕ್ಕೆ ಕಾರಣ ಇವಳೇನೆ. ಯಾವಳನ ಆಗಲಿ ಬಿಡು, ಹಾಳಾಗೋಯ್ತಲ್ಲ ಸಾಕು, ಅವಳಣೆ ಬರ ಹೋಗಿ ಆಗಿದ್ದಾಳೆ. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾವಳನ ಹೇಳ್ಕೊಡ್ಲಿ, ಯಾವಳನ ಏನಾದರೂ ಮಾಡಲಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಯ್ಯ. ನೀನಾಯ್ತು, ನಿನ್ನ ಕೆಲಸ ಆಯಿತು. ನಿನಗೆ ಏನಾದ್ರು ಮಕ್ಕಳು ಅಂತ ಅನಿಸಿದ್ರೆ ಹೋಗು, ಅಲ್ಲಿ ಯಾರನ್ನ ಚಿಕ್ಕ ಮಕ್ಳನ್ನ ಎತ್ಕೊ, ನೋಡ್ಕೊ. ನಮ್ಮ ಗಿರ್ಜಿ ಮಗನ ಕರಿ ಕಳಿಸು, ಚೆನ್ನಾಗಿ ನೋಡ್ಕೊ. ಅವ್ನಿಗೆ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡೋಣ. ಅವ್ರ ಕಣ್ಣಿದ್ರಿಗೆ ನಾವು ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಷ್ಟೇ. ನೀನೇನು ತಲೆ ಕೆಡಿಸ್ಕೊಬೇಡ. ಯಾವಳನ ಹೇಳ್ಕೊಡ್ಲಿ, ಯಾವಳು ಏನಾದರೂ ಮಾಡಲಿ, ಎಷ್ಟನ ಕೆಡ ಬಯಸಲಿ ನಮ್ಮ ಮೇಲೆ, ನೀನೇನು ತಲೆನೇ ಕೆಡಿಸ್ಕೊಬೇಡ ಡಯ್ಯ. ಯಾಕಂದರೆ ನಾನು ಹೇಳೋದನ್ನ ಸ್ವಲ್ಪ ನೀನು ಅರ್ಥ ಮಾಡ್ಕೊ. ನಾನು ಅವರು ಇಲ್ಲಿ ಬಂದು ನಮ್ಮ ಮುಂದೆ ಏನು ಕೇಳು ಮಾತಾಡ್ತಾ ಇರೋದು, ನಾವು ಕೂತ್ಕೊಂಡಿರೋದು ನೋಡಿ ಬಿಲ್ಡಪ್ ಕೊಡ್ತಾ ಇದ್ದಾವೆ, ಮದುವೆ ಆಗೈತಿ ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದಾವೆ. ಕೊಡಲಿ ಬಿಡು. ಈಗ ನಾವು ಅವಳ ಸವಾಸನೆ ಬೇಡ ಅಂತೇಳಿ ನಾವು ಬ್ಯಾಗ್ ಕೊಟ್ಟು, ನಾವೇ ಕೈಗೆ ಬ್ಯಾಗ್ ಕೊಟ್ಟು ಅವಳನ್ನ ಕಳಿಸಿದ್ದೀವಿ ಅಂದಮೇಲೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗಬೇಕಾಗೈತೆ. ಇದಕ್ಕೆಲ್ಲ ಮೇನ್ ಪಾತ್ರನೇ ಆಗ ಅವಳ ಶೈಲು. ನಾನು ಹೇಳ್ತೀನಿ ನೋಡು, ಅವರೇ ಎಲ್ಲ ಅದಕ್ಕೆಲ್ಲ ಪಾತ್ರಧಾರರು. ಬರೀ ಮನೆ ತಕ್ಕ ಹೋಗೋಣ, ಟೀನೋ ಕಾಫಿನೋ ಏನಾದರೂ ಮಾಡ್ತೀನಿ, ಕುಡ್ಕೊಂಡು ಬರೀನಂತೆ. ಬಾರೆ ಬಾ, ಏನಾದ್ರೂ ಮಾಡ್ಕೊಡ್ತೀನಿ ಬಾ. ನಡಿ ದೊಡಮ್ಮ, ನೀನು ಇಷ್ಟು ಪ್ರೀತಿಯಿಂದ ಕರೀತಾ ಇದೆಯಾ ಅಂದಮೇಲೆ ಬರ್ತೀವಿ. ನಡಿ ಹೋಗೋಣ, ನಡಿ ದೊಡಮ್ಮ, ನಡಿ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ನಂದು ಹೋಗೋದು ಮದುವೆ ಆಗಿದೆ. ನಮ್ಮಪ್ಪ ನಮ್ಮಮ್ಮನಿಗಂತೂ ನಮ್ಮನ್ನು ನೋಡಿ ಸಹಿಸ್ಕೊಳಕ್ಕಾಗ್ತಿಲ್ಲ, ತುಂಬ ಹೊಟ್ಟೆ ಹುರ್ಕೊಳ್ತಾ ಇದ್ದಾರೆ. ಆದರೆ ನಾನೇನೇನು ತಲೆ ಕೆಡಿಸ್ಕೊಳ್ಳಲ್ಲ. ಅಪ್ಪ ಅಮ್ಮನ ಬಗ್ಗೆ ನಾನು ಚಿಂತೆ ಮಾಡೋಕ್ಕೆ ಹೋಗಲ್ಲ. ನಾನು ಯಾವತ್ತೂ ಹೀಗೆ ನನ್ನ ರಘು ಜೊತೆ ಚೆನ್ನಾಗಿರ್ತೀನಿ. ನಮ್ಮ ದೊಡ್ಡಮ್ಮ ಇದ್ದಾರೆ ನನ್ನ ಸಪೋರ್ಟಿಗೆ, ಏನು ಕಷ್ಟ ಬಂದರೂ ನಮ್ಮ ದೊಡ್ಡಮ್ಮ ನೋಡ್ಕೊಳ್ತಾರೆ. ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ಅಷ್ಟೇ ಸಾಕು ನನಗೆ. ನೋಡ್ತಾ ಇರಿ ಫ್ರೆಂಡ್ಸ್, ಇನ್ನೂ ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.